ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಆಲ್ರೆಡಿ ತಮ್ನೇಲ್ ಮೇಲೆ ನೋಡಿದಾಗ ಹೈಲೈಟಲ್ಲಿ ನೋಡಿದಾಗ ಹಿಂದೆ ನೋಡ್ತಾ ಇದ್ದಾರೆ ಇದೊಂದು ವ್ಯಾಲ್ಯೂ ಮನೆ ಅಂತ ಹೇಳ್ಬೋದು. ಹೌದು ವೀಕ್ಷಕರೇ, ನಿಮಗೆ ಆರಾಮಾಗಿರೋದಕ್ಕೆ ಒಂದು ಡ್ಯೂಪ್ಲೆಕ್ಸ್ ಮನೆ ಬೇಕು, ಕೆಳಗಡೆ ಬಾಡಿಗೆಗೂ ಕೂಡ ಒಂದು 2 BHK ಮನೆ ಬೇಕು, ಅಂಥವ್ರಿಗೋಸ್ಕರ ಹೇಳಿ ಮಾಡಿಸಿರುವಂಥ ಮನೆ ಅಂತ ಹೇಳ್ಬೋದು. ಆ್ಯಂಡ್ ಈ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಿರೋಂಥವ್ರು ಕೈಟ್ಸ್ ಜಾನ್ಸನ್ ಕನ್ಸ್ಟ್ರಕ್ಷನ್ ಕಂಪನಿಯವರು. ನಿಮಗೆ ಕ್ವಾಲಿಟಿ ಗೃಹ ನಿರ್ಮಾಣ ಬೇಕು, ನಿಮ್ಮ ಬಜೆಟಲ್ಲಿ ಇರಬೇಕು, ವರ್ಷಾನುವರ್ಷ ಮನೆ ಬರಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಕೈಟ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಈ ಮನೆ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಕೈಟ್ಸ್ ಕಡೆಯಿಂದ ವಿಜಯ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್, ಯಾವ ಫೇಸಿಂಗ್ ಇದೆ ಸರ್? ಸರ್, ಇದು ಈಸ್ಟ್ ಫೇಸಿಂಗು. ಸೊ ಎಲ್ಲ ಎರಡು ಮೇನ್ ಡೋರ್ಗಳು ಈಸ್ಟ್ ಅಲ್ಲೇ ಬಂದಿದೆ. ಓಕೆ. ಆ್ಯಂಡ್ ರೋಡ್ ಲೆವೆಲ್ ಇಂದ ಎಷ್ಟು ಹೈಟ್ ಸರ್? ಇದು ನಮಗೆ 1.25 ಅಡಿ ಹೈಟ್ ಮಾಡ್ಕೊಂಡಿರುವಂಥದ್ದು. ಓಕೆ ಓಕೆ. ರ್ಯಾಂಪ್ ಕೂಡ ಕೊಟ್ಟಿದ್ದೀರಾ? ಎಸ್ ಸರ್. ಎಲಿವೇಶನ್ ಹೇಳಿ, ನಮಗೆ ಎಕ್ಸ್ಪ್ಲೇನ್ ಮಾಡಿ. ಎಲಿವೇಶನ್ ಸರ್, ನಾವು ಎಲಿವೇಶನ್ ತುಂಬಾ ಸಿಂಪಲ್ ಆಗಿ ಮಾಡಿದೀವಿ, ರಿಚ್ ಆಗಿ ಬರೋ ತರ. ಅಲ್ಲಿ ನೀವು ನೋಡಬಹುದು ಮೇಲ್ಗಡೆ ಆ ಸ್ಲಾಬ್ ಬರೋದಕ್ಕಷ್ಟೇ ಪರ್ಗೋಲಾ ಟೈಪ್ ಮಾಡಿರುವಂತದ್ದು. ಹೌದು. ಬಿಟ್ರೆ SS ರೇಲಿಂಗ್ ಗ್ಲಾಸ್ ಬಂದಿದೆ. ಇಲ್ಲಿ ಏನ್ ನಮ್ ಸ್ಟೇರ್ ಕೇಸ್ ಜಾಗ ಇದೆಲ್ಲ CNC ಕಟಿಂಗ್ ಅಲ್ಲಿ ಮಾಡಿರುವಂತದ್ದು. MS CNC ಕಟಿಂಗು. ಅದ್ರ ತರನೇ ಇಲ್ಲಿ ಕೂಡ ವರ್ಟಿಕಲ್ ಲೈನ್ಸ್ ನ ಹಾಕಿರುವಂತದ್ದು. ಅದು ಬಿಟ್ರೆ ಇಲ್ಲಿ ಟೆಕ್ಸ್ಚರ್ ಪೇಂಟ್, ಆ ಮೇಲ್ಗಡೆ ಪ್ಲಾಸ್ಟಿಂಗ್ ಅಲ್ಲೇನೆ ಪೇಂಟಿಂಗ್ ಅಲ್ಲಿ ವ್ಯವಸ್ಥೆ ಮಾಡಿರುವಂತದ್ದು. ಬ್ರಿಕ್ ಪ್ಯಾಟರ್ನ್. ಕೆಳಗಡೆ ಬಂದ್ರೆ ಸರ್, ಕೆಳಗಡೆ ಬಂದ್ರೆ ನಮಗೆ 14 ಅಡಿದು ದೊಡ್ಡ ಗೇಟ್ ಸಿಗ್ತಾ ಇದೆ. ಒಂದು ಚಿಕ್ಕದು ವಿಕೆಟ್ ಗೇಟು, ಇದು ಕಾರ್ ಪಾರ್ಕಿಂಗ್ ಇದಾಗ ದೊಡ್ಡ ಗೇಟ್ ಓಪನ್ ಮಾಡ್ಕೊಳ್ಳುವಂಥದ್ದು. ಓಕೆ ಓಕೆ ಓಕೆ. ಜಸ್ಟ್ ಒಂದು ಟೈಲ್ಸ್ ಹಾಕೊಂಡಿದೀವಿ, ಅಲ್ಲಿ ಅವ್ರದ್ದು ನೇಮ್ ಬೋರ್ಡ್ ಹಾಕೊಂಡಿದ್ದಾರೆ. ಒಂದು ಪ್ಲಾಂಟರ್ ಬಾಕ್ಸ್ ಮಾಡಿದ್ದೀವಿ ಸರ್. ಇದು ಮುಂದ್ಗಡೆ ಜಾಗ ಹೈಟ್ ಇರೋದ್ರಿಂದ ಜಸ್ಟ್ ಅಲ್ಲೇ ಉಳಿದಿರೋ ಮಟೀರಿಯಲ್ ಪ್ಲಾಂಟರ್ ಬಾಕ್ಸ್ ನ ಮಾಡ್ಕೊಳ್ಳೋದು. ಕಟ್ಟೆ ತರ ಇದೆ, ಎಲ್ಲಾರ ಕುತ್ಕೊಳ್ಳೋಕೆಲ್ಲ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲಿ. ಎಸ್ ಸರ್. ಓಕೆ. ಗೇಟ್ ಎಷ್ಟು ದೊಡ್ಡದಾಗಿದೆ ಸರ್ ಇದು? ಸರ್, ಇದು 14 ಅಡಿ ಇದೆ. 4 ದೊಡ್ಡದು ಬರುತ್ತೆ. ಇದು ವಿಕೆಟ್ ಗೇಟ್ ತರ ಯೂಸ್ ಮಾಡ್ಕೋತಾರೆ. ಚೆನ್ನಾಗಿದೆ ಸರ್. 5 ಅಡಿ ಹೈಟ್ ನಮ್ದಿರತ್ತೆ. ಡಿಸೈನ್ ತೋರಿಸ್ತೀವಿ, ಆ ಡಿಸೈನ್ ಪ್ರಕಾರ ಹೋಗೋದಿರುತ್ತೆ. ಓಕೆ. ಪಾರ್ಕಿಂಗ್ ಏರಿಯಾ ಎಷ್ಟಿದೆ ಸರ್ ಇಲ್ಲಿ? 14ಕ್ಕೆ 13 ಅನ್ಕೊಳ್ಳಿ. 13. ಓಕೆ ಓಕೆ. 13 ಅಡಿ ಇದೆ. ಓಕೆ. ಇಲ್ಲಿ ಏನು ಸರ್ ಇದು? ಸರ್, ಇಲ್ಲಿ ಅಂಡರ್ಗ್ರೌಂಡ್ ಸಂಪ್ ಬಂದಿರೋದು. ಎಷ್ಟು ಲೀಟರ್ ಸಂಪ್ ಕೊಟ್ಟಿದ್ದೀರಾ ಸರ್? ಇದು 10,000 ಲೀಟರ್ ಕೆಪಾಸಿಟಿ ಕೊಡಿ. ಇದು ಸರ್ ಸ್ನೇಹಿತರದ ಮನೆನೇ, ಅಕ್ಕಪಕ್ಕ. ಹೀಗಾಗಿ ಕಾಂಪೌಂಡ್ ಅಲ್ಲಿ ನಮ್ಗೆ ಬೇಡ ಅಂತಾನೆ ಅವರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಒಳಗಡೆ ಮಾಡ್ತಾರೆ. ಓ, ಆ ತರ ಮಾಡಿರೋದು. ಓಕೆ. ಇದೇನು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎಲ್ಲ ಮಾಡ್ಕೊಡ್ತೀರಾ ನೀವು? ಹಾ ಸರ್, ಇದು ಮಾಡ್ಲೇಬೇಕು. ಅಂದ್ರೆ ಏನಾಗುತ್ತೆ, ರೂಲ್ಸ್ ಪ್ರಕಾರ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪಿಟ್ ಮಾಡ್ಲೇಬೇಕು. ಸಪೋಸ್ ಒಂದಿಷ್ಟು ಜನ ನಾನು ಟೆರೆಸ್ ವಾಟರ್ನ ಯೂಸ್ ಮಾಡ್ತೀನಿ ಅಂದ್ರೆ ಈ ತರ ಫಿಲ್ಟರ್ನ ಯೂಸ್ ಮಾಡ್ಬೋದು, ಫಿಲ್ಟರ್ ಹಾಕೋಬಹುದು. ಓಕೆ. ಸೊ ಕೆಳಗಡೆ ಏನಿದೆ ಸರ್ ಇಲ್ಲಿ? ಸರ್, ಇದು ನೀವು ಇಲ್ಲಿ ನೋಡ್ತಾ ಇರಬಹುದು 2x4 ಟೈಲು. ಇದೆಲ್ಲ 60 ರೂಪಾಯಿ ಟೈಲ್ ಬಂದಿರೋದು. 60 ರೂಪೀಸ್ ಟೈಲು ವಿತ್ ನಾವು ಏನಾಗಿದೆ ಗ್ರಾನೈಟ್ ಬಾರ್ಡರ್ ನ ಕೊಟ್ಟಿರೋದ್ರಿಂದ ಅದರದ್ದು ಬ್ಯೂಟಿ ಇನ್ನೊಂದು ಸ್ವಲ್ಪ ಎನ್ಹಾನ್ಸ್ ಆಗಿದೆ. ಮೇನ್ ಡೋರ್ ಅನ್ನ ಎಕ್ಸ್ಪ್ಲೇನ್ ಮಾಡಿ ಸರ್. ಇದು ಮೇನ್ ಡೋರ್ ಬಂದು ಪ್ಯಾಕೇಜ್ ಅಲ್ಲಿ ನಮ್ದು 25,000 30,000 ಅಂತ ಇರುತ್ತೆ. ಇಲ್ಲಿ ಇವರು ಒಂಚೂರು ಈ ಡೋರ್ ತಗೊಳ್ಳುವಾಗ ಒಂದ್ 2-3 ಸಾವಿರ ಹೆಚ್ಚು ಕಮ್ಮಿ ಆದ್ರೂ ಕೂಡ ಅಲ್ಲೇ ಶಾಪ್ ಅಲ್ಲೇ ಪೇ ಮಾಡಿ ತಗೊಂಡಿರುವಂತದ್ದು. ಇದೆಲ್ಲ ಸೇರಿಸ್ಬಿಟ್ಟು 35,000 ಖರ್ಚಾಗಿದೆ. ಕೆಳಗಡೆ ರೆಂಟೆಡ್ಗೆ 2 BHK. ರೆಂಟೆಡ್ಗೆ 2 BHK. ಇನ್ನು ಇದು ರೆಂಟ್ ಇವಾಗ ಕೊಡ್ತಿದ್ದಾರೆ. ಸೊ ಇದಕ್ಕೆಲ್ಲ ಇಲ್ಲಿ ಗ್ರಾನೈಟ್ ಹಾಕೊಟ್ಬಿಟ್ಟಿದ್ದಾರೆ. ಒಂದೇ ಒಂದು ಪಿಲ್ಲರ್ ಇತ್ತು, ಹೀಗಾಗಿ ಇಲ್ಲೇ ತಂದಿರೋ ಮ್ಯಾನೇಜ್ ಮಾಡೋಣ ಅಂತ ಮಾಡಿರೋ, ಚೆನ್ನಾಗಿ ಕಾಣಲಿ ಅಂತ. ಬನ್ನಿ ಸರ್, ಒಳಗಡೆ ಹೋಗ್ಬಿಡೋಣ. ಬನ್ನಿ ಸರ್. ಇದು 2 BHK. ಇದು 2 BHK. ಕ್ವಿಕ್ ಆಗಿ ತೋರಿಸ್ಬಿಡೋಣ, ಆಮೇಲೆ ಓನರ್ ಮನೆಗೆ. ಎಸ್ ಸರ್. ಸೊ ಇಲ್ಲಿ ನಮಗೆ ಹಾಲ್ ಬಂದು 12x16 ಸಿಗ್ತಾ ಇದೆ. ಫ್ಲೋರಿಂಗ್ ಏನಾಗಿ ದೊಡ್ಡದಾಕಿದ್ರೆ ಸರ್? ಇದು ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿರೋ ಮೇಲ್ಗಡೆ ಇಲ್ಲಿ. ಸೊ ಇವೆಲ್ಲ 120 ರೂಪೀಸ್ ಸ್ಮಾರ್ಟ್ ಮಾರ್ಬಲ್ ಯೂಸ್. ಸೊ ಇಲ್ಲಿ ಅಗ್ನಿ ಮೂಲೆಯಲ್ಲಿ ಒಂದು ಓಪನ್ 8x8 ಅಡಿಗೆ ಮನೆ ಬಂದಿರುವಂತದ್ದು. ಓಕೆ ಓಕೆ. ಪೂಜಾ ರೂಮ್ ಬಂದಿದೆ. ಸೈಜು ಸರ್ ಇದು 3x4. 3x4. ಇದು ಡೋರಿಗೆ ಎಷ್ಟೈತೆ ಸರ್ ಇದು? ಸರ್, ಇದು ಆಲ್ಮೋಸ್ಟ್ 22,000 ಅಲ್ಲಿ ಮುಗ್ದಿರುವಂತ. 22,000 ಇದು? ಸರ್. ಫ್ರೇಮ್ ಪಾಲಿಶಿಂಗ್ ಚೆನ್ನಾಗಿ ಮಾಡಿದ್ದೀವಿ. ಸರ್, ಒಂದು ಫಸ್ಟ್ ಶಾಪ್ ಇಂದಾನೆ ಬಂದಿರುತ್ತೆ. ಅದಕ್ಕೆ ಜಸ್ಟ್ ನಾವು ಮೆಲಮಿನ್ ಸ್ಪ್ರೇ ಮಾಡಿರ್ತೀವಿ. ಓಕೆ. ಇಲ್ಲಿ ಕಿಚನ್ ಅಲ್ಲಿ ಏನು ನಿಮ್ಮ ಸ್ಕೋಪ್ ಅಲ್ಲಿ ಇಲ್ಲಿ ಕಾಣಿಸ್ತದೆ ನೋಡಿ, ಈ ಕಿಚನ್ ಗ್ರಾನೈಟು, ಸಿಂಕು, ಟ್ಯಾಪ್ಸ್ ಎಲ್ಲ ನಮ್ದಿರುತ್ತೆ. ವಾಲ್ ಟೈಲ್ಸ್ ಎಲ್ಲ ಈ ಇಂಟೀರಿಯರ್ ಓನರ್ ಮಾಡಿಸ್ಕೊಂಡಿರ್ತಾರೆ. ಅದು ಇಂಟೀರಿಯರ್ ಓನರ್ ಮಾಡಿಸ್ಕೊಂಡಿರ್ತಾರೆ. ಸಜ್ಜಾ ಹಾಕೊಟ್ಟಿರ್ತೀರಲ್ಲ? ಎಸ್ ಸರ್. ಸಜ್ಜಾ ಬೇಕು ಅಂದ್ರೆ ಸಜ್ಜಾ ಹಾಕೊಡ್ತೀವಿ. ಒಂದಿಷ್ಟು ಜನ ಇಂಟೀರಿಯರ್ ಇವಾಗ ಮ್ಯಾಂಡೇಟರಿ ನಮಗೆ ಬೇಡವೇ ಬೇಡ ಅಂತ ಹೇಳ್ತಿರ್ತಾರೆ. ಹೌದೌದು. ಆ ಉದ್ದೇಶಕ್ಕೆ ಸಜ್ಜಾ ಹಾಕಿರಲ್ಲ. ಓಕೆ. ಈ ಕಡೆ ಬಂದ್ರೆ ಸರ್, ಇಲ್ಲೊಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದೆ ಇಂಡಿಯನ್ದು. ಇಲ್ಲೂ ಯೂಸ್ ಮಾಡಿರೋದೆಲ್ಲ 55 ರೂಪೀಸ್ ಸ್ಟೈಲು. ಸೈಜ್ ಸರ್ ಇದು? ಸರ್, ಇದು ನನಗೆ 4.5x7.5 ಸಿಗುತ್ತೆ. 4.5ಗೆ 7.5 ರೂಪ್ ಲೆವೆಲ್ ವರೆಗೆ ಟೈಲ್ಸ್ ಹಾಕಿದೆ. ಹೌದು ಸರ್. 10 ಅಡಿ ತಗೊಂಡು. ಡೋರ್ ಯಾವ್ದು ಈ ಡೋರ್? ಸರ್, ಇದು WPC ಡೋರ್ ಸರ್. ಅಂದ್ರೆ ವಾಟರ್ ಪ್ರೂಫ್ ಡೋರೇ, ಅದಕ್ಕೆ ಪೇಂಟ್ ಮಾಡಿರುವಂಥದ್ದು. ಡ್ಯೂಕೋ ಪೇಂಟ್ ತರ ಕಾಣಿಸುತ್ತೆ, ಚೆನ್ನಾಗಿದೆ. ಎಸ್ ಸರ್. ಇಲ್ಲೊಂದು ಇದು ಹಾಕೊಟ್ಟಿದ್ದೀವಿ, ಹ್ಯಾಂಡ್ ವಾಶ್ ಮೆಷಿನ್ ಮಾಡಿಕೊಟ್ಟಿರುವಂಥದ್ದು. ಚೆನ್ನಾಗಿದೆ ಬಿಡಿ ಸರ್. ಸೊ ಇಲ್ಲಿಂದ ಎಲ್ಲಿ ಹೋಗ್ತೀವಿ ಸರ್? ಇಲ್ಲಿಂದ ಬಂದರೆ ಒಂದು ಮಾಸ್ಟರ್ ಬೆಡ್ರೂಮ್ ಅನ್ಕೋಬೋದು. ಸೊ ಇದು ನಮಗೆ ಸ್ಪೇಷಿಯಸ್ ಆಗಿ 14ಕ್ಕೆ 13 ಇದು ಸಿಗ್ತಾ ಇದೆ. 14x39. ಎಸ್ ಸರ್. ಇಲ್ಲಿ ವಿಟ್ರಿಫೈ ಟೈಲ್ಸ್ ಯೂಸ್ ಮಾಡಿದ್ದೀವಿ. 2x4 ಹಾಕಿದ್ದೀರಾ ಸರ್? ಇದೆಲ್ಲ 65 ರೂಪೀಸ್ ಸ್ಟೈಲು. 65 ಇದು? ಕ್ರಾಸ್ ವೆಂಟಿಲೇಷನ್ಗೆ 2 ವಿಂಡೋ ಕೊಟ್ಟಿರುವಂಥದ್ದು.
ಸೊ ಎವ್ರಿಥಿಂಗ್ ರೆಡಿ ಇದೆ ಅಲ್ವಾ ಇಲ್ಲಿ ಬಾಡಿಗೆ ಬರಕ್ಕೆ ಇವಾಗ ರೆಡಿ ಇದೆ. ಈ ಸೈಜ್ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಟೈಲ್ ಇದು ಮಾಡಿಕೊಟ್ಟಿರೋದು. ಇದು 4.5 by 7.5 ಇದೆ. ಫಿಟ್ಟಿಂಗು ಸ್ಯಾನಿಟರಿ ಎಲ್ಲ ಯಾವುದು ಸರ್ ಇಲ್ಲಿ? ಸರ್ ಏನಂದ್ರೆ ಕಮೋಡು ಮತ್ತೆ ವಾಶ್ ಬೇಸಿನ್ ಎಲ್ಲ ಪ್ಯಾರಿವೇರ್ದು ಹಾಕಿದ್ದಾರೆ, ಎಲ್ಲ ಜಾಗ್ವಾರ್ದೇ ಫಿಟ್ಟಿಂಗ್ಸ್ ಹಾಕಿರೋದು. ಕಂಪ್ಲೀಟ್ ಜಾಗ್ವಾರ್ದು ಹಾಕಿರೋದು. ಓಕೆ. ಇಲ್ಲಿ ಇನ್ನೊಂದು ಬ್ಯಾಕ್ ಯೂನಿಟ್ ಅಲ್ಲಿ ಒಂದು ಬೆಡ್ರೂಮ್ ಬರುತ್ತೆ. ಇದು ಕಿಡ್ಸ್ ಬೆಡ್ರೂಮ್ ತರ ಯೂಸ್ ಮಾಡ್ಬೋದು. ಇದು ಜಸ್ಟ್ 10 by 10 ರೂಮ್ ಕ್ಲಿಯರ್ ಆಗಿ ಬಂದಿರೋ 10 ಅಡಿಗೆ 10 ಅಡಿ. ಬಟ್ ಇಲ್ಲೂ ಕೂಡ ನಾವು ಕ್ರಾಸ್ ವೆಂಟಿಲೇಷನ್ ಯೂಸ್ ಮಾಡಿದೀವಿ. ಆ UPVC ಕೂಡ ಕೈಟ್ಸ್ ಅವ್ರದ್ದು. ಇದು ವಿಂಡೋ ಕೈಟ್ಸ್ ಅವ್ರದ್ದು ಅಲ್ವಾ? ಎಸ್ ಸರ್, ಹೌದು. 2.5 ಟ್ರ್ಯಾಕ್. ಎಸ್ ಸರ್. ಓಕೆ. ಸೊ ಮೋರ್ ದೆನ್ 750 ಹೌಸಸ್ಗೆ ಇನ್ಸ್ಟಾಲ್ ಮಾಡಿದ್ವಿ. ಇದು ವಾರಂಟಿ ಎಷ್ಟು ಕೊಡ್ತಾ ಇದ್ದೀರಾ ನೀವು? ಸರ್ ಅದು ಕಂಪನಿಯಿಂದನೇ 10 ವರ್ಷ ವಾರಂಟಿ ಬರುತ್ತೆ ಆ ಪ್ರೊಫೈಲ್ ಮಟೀರಿಯಲ್ ಮೇಲೆ. ನಾವು ಒಂದು ಯಾಕಂದ್ರೆ ಚೀನಾದಿಂದ ತುಂಬಾ ಇಂಪಾರ್ಟೆಂಟ್ ಆಗೋ ಮಟೀರಿಯಲ್ ಇರುತ್ತೆ. ದಾಬಾಸ್ಪೇಟೆಯಲ್ಲಿ ಒಂದು ಇಂಡಿಯನ್ ಬ್ರ್ಯಾಂಡ್ ಇದೆ ಯುಮ್ಯಾಕ್ಸ್ ಅಂತ. ಆ ಯುಮ್ಯಾಕ್ಸ್ ಯೂಸ್ ಮಾಡ್ತಾ ಇರೋದ್ರಿಂದ ಆ ಯುಮ್ಯಾಕ್ಸ್ ಕಂಪನಿ ಕಡೆಯಿಂದ 10 ವರ್ಷ ವಾರಂಟಿ ಬರುತ್ತೆ. 10 ವರ್ಷ. ಎಸ್. ನಿಮ್ದು ಚೀನಾದಲ್ವಾ? ನಮ್ದು ಚೀನಾದಿಲ್ಲ. ಓಕೆ, ನಿಮ್ದು ಇಲ್ಲಿಂದೇನೆ? ಎಸ್ ಸರ್, ಇಂಡಿಯನ್ ಬ್ರ್ಯಾಂಡ್ ಯೂಸ್ ಮೇಕ್ ಇನ್ ಇಂಡಿಯಾ. ಮೇಲೆ ಹೋಗೋಣ ಇವಾಗ. ಎಸ್ ಸರ್. ಸ್ಟೇರ್ಕೇಸ್ ಸೈಜ್ ಏನಿದೆ ಸರ್? 3 ಅಡಿ ಕ್ಲಿಯರ್ ಇದೆ. ಸೊ 2 ಸೈಡ್ 3 ಅಡಿ ಬರುತ್ತೆ. ಓಕೆ. ಟೋಟಲ್ 6 ಅಡಿ ಕೊಟ್ಟಿರುವಂತದ್ದು. ಏನ್ ಹಾಕಿದ್ದೀರಾ ಇಲ್ಲಿ? ಇಲ್ಲಿ ಬ್ಲಾಕ್ ಕಲರ್ ಗ್ರನೈಟ್ ಹಾಕಿ ಸೊ ಗ್ರಿಪ್ಪರ್ ಲೈನ್ ಹಾಕಿದೀವಿ. ಓಕೆ. ಸೊ ಇಲ್ಲಿ ಏನ್ ನಮ್ದು ಸ್ಮಾರ್ಟ್ ಮಾರ್ಬಲ್ ಉಳಿದಿತ್ತಲ್ಲ ಅದನ್ನೇ ಹಾಕ್ಬಿಟ್ಟು ರೈಸರ್ ಹಾಕಿರೋದು. ಸೊ ಒಂದ್ ಸ್ವಲ್ಪ ರಿಚ್ ಲುಕ್ ಬರೋ ತರ ಮಾಡಿರೋದು. ಓಕೆ. ಇಲ್ಲಿ ಇದೆ ಅಲ್ವಾ ಇದು? ಎಸ್ ಸರ್, ಔಟ್ ಸೈಡ್ ಇಂದ ನಾವು ನೋಡಿದ್ವಲ್ಲ CNC ಕಟಿಂಗ್ ಬಂದಿರೋದು. ಆ ತರ ಮಾಡಿದ್ದೀರಾ? ಇಲ್ಲೊಂದು ಗ್ರನೈಟ್ ಪೀಸ್ ಹಾಕಿದ್ದೀರಾ? ಎಸ್ ಸರ್. ಲುಕ್ ಚೆನ್ನಾಗಿರುತ್ತೆ ಅಂತ. ಅಂದ್ರೆ ಧೂಳು ಕೂತ್ರೆ ಈಸಿಯಾಗಿ ಕ್ಲೀನ್ ಮಾಡಕ್ ಹೆಲ್ಪ್ ಆಗ್ಲಿ ಅನ್ನೋ ಒಂದು ಉದ್ದೇಶ. ಓಕೆ. ಸೊ ಇಲ್ಲಿ ಎಂಟ್ರೆನ್ಸ್ ಸರ್ ಇದು 6 ಅಡಿ ನಮ್ಗೆ ಕಂಪ್ಲೀಟ್ ವಿಡ್ತ್ ಸಿಗುತ್ತೆ. ನಾವೇನ್ ಕೆಳಗಡೆ ಟೈಲ್ ನೋಡಿದ್ವಲ್ಲ ಮ್ಯಾಟ್ ಫಿನಿಶ್ 2 by 4 ಟೈಲ್ ಹಾಕಿರೋವಂಥದ್ದು. ಓಕೆ. ಓಕೆ. ಸೊ ಏನು ಗ್ರನೈಟ್ ಬಂದಿರುತ್ತೆ ಅದನ್ನೇ ನಾವಿಲ್ಲಿ ಮ್ಯಾಚ್ ಮಾಡಿರೋವಂಥದ್ದು. ಮ್ಯಾಚ್ ಮಾಡಿರೋದು ಕಂಪ್ಲೀಟ್ ಆಗಿ 6 ಅಡಿ ಸಿಗುತ್ತೆ ಸರ್? ಎಸ್ ಸರ್, 6 ಅಡಿಗೆ ಆಲ್ಮೋಸ್ಟ್ 12 ಅಡಿ ಸಿಕ್ಕಿರೋವಂಥದ್ದು. ಎಲ್ಲ ಸ್ವಲ್ಪ ಕಟ್ಟೆ ಥರ ಮಾಡಿದ್ದೀರಿ. ಎಸ್ ಸರ್, ಅದೇನು ನಾವು ರೇಲಿಂಗಿಗೆ ಮಾಡ್ಕೊಳ್ತೀವಲ್ಲ ಅದನ್ನೇ ಗ್ರನೈಟ್ನ ಹಾಕ್ಬಿಟ್ಟು ಮಾಡ್ಕೊಟ್ಟಿದ್ದೀವಿ. ಸೊ ಇಲ್ಲಿ ಆ ಕಡೆ ಜಾಯಿನ್ ಆಗಿದೆ ಸರ್, ಇದು ಟಚ್ ಆಗಿದೆ ಸರ್. ಅಂದ್ರೆ ಫ್ರೆಂಡ್ ಮನೆ ಇರೋದ್ರಿಂದ ಇಬ್ರು ಮ್ಯೂಚುವಲ್ ಒಳಗಡೆ ಕಾಂಪೌಂಡ್ ಅಲ್ಲಿ ಬೇಡ ಅಂತ ಹೇಳಿ ಟಚ್ ಮಾಡ್ಕೊಂಡಿರೋ. ಟಚ್ ಮಾಡಿದಾಗ ನಾವೇನೇನು ಪ್ರಿಕಾಷನ್ಸ್ ತಗೊಬೇಕು ನಾಳೆ ದಿನ? ಸರ್ ಇಲ್ಲಿ ನೋಡಿ, ಈ ಜಾಯಿಂಟ್ಸ್ ಪ್ರಾಪರ್ ಆಗಿರ್ಬೇಕಷ್ಟೇ. ಈ ಹಿಂಭಾಗದಲ್ಲಿ ನಾವೆಲ್ಲೂ ಟಚ್ ಮಾಡಿಲ್ಲ, ಅಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಇಲ್ಲಿ ರಿಚ್ ಲುಕ್ ಬರ್ಲಿ ಅಂತ ಜಸ್ಟ್ ಗ್ರನೈಟ್ ಪೀಸ್ ನ ಪ್ರಾಪರ್ ಆಗಿ ಮಾಡಿದೀವಿ. ಈ ಜಾಯಿಂಟ್ ಅಲ್ಲಿ ಪ್ರಾಪರ್ ಆಗಿ ನೋಡ್ಕೋಬೇಕಷ್ಟೇ. ನೀರು ಹೋಗ್ಬಾರ್ದು, ಡ್ಯಾಂಪ್ನೆಸ್ ಬರಬಾರ್ದು ಅನ್ನೋ ಉದ್ದೇಶ. ಓಕೆ. ಒಳಗಡೆ ಹೋಗ್ಬಿಡೋಣ. ಫಸ್ಟ್ ಡೋರ್ ಎಕ್ಸ್ಪ್ಲೇನ್ ಮಾಡಿ ಸರ್. ಇಲ್ಲಿ ಸರ್ ಇಲ್ಲಿ ಆಕ್ಚುಲ್ ಆಗಿ ಸ್ವಲ್ಪ ಕ್ಲೈಂಟು ಶಾಪಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇದನ್ನ ಡೋರ್ನ ತೊಗೊಂಡ್ಬಂದಿರೋವಂಥದ್ದು. ಸೊ ಈ ಡೋರ್ ಕಮ್ ವಿಂಡೋ ಎರಡೂ ಸೇರಿಸ್ಬಿಟ್ಟು ಆಲ್ಮೋಸ್ಟ್ ಹತ್ರ ಒಂದು 55,000 ರಿಂದ 60,000 ಖರ್ಚು ಬಂತು. 60,000ನಾ? ಎಸ್ ಸರ್. ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದು. ಎಸ್ ಸರ್, ತುಂಬಾ ಅಂದ್ರೆ ಮಾಡಿದ್ಮೇಲೆ ಸ್ವಲ್ಪ ಸೆಲೆಕ್ಷನ್ ವೈಸ್ ತುಂಬಾ ಕ್ಲೈಂಟ್ ಪರ್ಟಿಕ್ಯುಲರ್ ಇದ್ರು. ಸೊ ಈಚ್ ಅಂಡ್ ಎವ್ರಿ ಮೆಟೀರಿಯಲ್ ಸೆಲೆಕ್ಷನ್ ಪ್ರಾಪರ್ ಆಗಿ ಮಾಡಿದ್ರು. ಓಕೆ, ಚೆನ್ನಾಗಿ ಬಂದಿದೆ ನೋಡಿ ಇದು ಲುಕ್, ಸೂಪರ್ ಆಗಿದೆ ಇದು. ಓಕೆ, ಒಳಗಡೆ ಹೋಗ್ಬಿಡೋಣ ಸರ್ ಇವಾಗ. ಬನ್ನಿ ಒಳಗಡೆ ಮಾಡಿ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಇದು ದೇವಮೂಲೆ ಆಗಿರೋದ್ರಿಂದ ಮೇನ್ ಡೋರ್ ಇಂದ ಎಂಟ್ರಿ ಆಗ್ತೀವಿ. ಅಗೇನ್ ಇಲ್ಲಿ ದೇವಮೂಲೆಯಲ್ಲಿ ನಮ್ಗೆ ಮತ್ತೆ ದೇವ್ರ ಮನೆ ಸಿಗುತ್ತೆ. ಓಕೆ. 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 ಸೊ ಇದು ಅಗ್ರಿಮೆಂಟ್ ಅಲ್ಲಿ ಈ ಕಾರ್ವಿಂಗ್ ಇದೇನ್ ಪ್ರಭಾವಳಿ ಅಂತೀವಲ್ಲ ಇದು ಇನ್ಕ್ಲೂಡ್ ಇರಲ್ಲ. ಸೊ ಸರ್ ಪರ್ಟಿಕ್ಯುಲರ್ ಆಗಿ ಹುಡುಕಾಡಿ ಸ್ವಲ್ಪ ಇದು ರೆಡಿಮೇಡ್ ಪ್ರಭಾವಳಿನ ತಗೊಂಡ್ಬಂದು ಫಿಕ್ಸ್ ಮಾಡಿರುವಂಥದ್ದು. ಡೋರ್ ಹಾಕಿ ಸರ್, ಅದು ಡೋರ್ ತೋರಿಸ್ಬಿಡೋಣ ಕಂಪ್ಲೀಟ್ ಆಗಿ. ಎಸ್ ಸರ್, ಇದೆಲ್ಲ ಸೇರಿಸಿ ಹತ್ತಿರ ಒಂದು 40,000 rupees ಖರ್ಚು ಬಂದಿದೆ. ಪ್ರಭಾವಳಿ ಸೇರಿ ಎಲ್ಲ ಸೇರಿ 40,000 ರೂಪಾಯಿನಾ? ಎಸ್ ಸರ್. ಇದೆಲ್ಲ ತುಂಬಾ ಎಂಟಿಕ್ ಚೆನ್ನಾಗಿ ಬಂದಿದೆ ಸರ್ ಇದು ಹ್ಯಾಂಡಲ್. ನಾವೇನು ಹೇಳಿದಲ್ಲ ಚೂಸಿ ಆಗಿದ್ದವಾಗ ಅದರದ್ದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಟೈಮ್ ತಗೊಂಡು ಕಸ್ಟಮರ್ಗಳು ತುಂಬಾ ಸಪೋರ್ಟ್ ಮಾಡಿದ್ರು. ಸರ್ ಇದು ಸೈಜ್ ಎಷ್ಟಿದೆ ಸರ್? ಇದು 4 by 5 ಇದೆ ಸರ್. 4 ಕಡೆಗೆ 5 ಅಡಿ. 5 ಅಡಿ ಇದೆ. ಸೊ ವೈಟ್ ಟೈಲ್ಸ್ ಹಾಕಿದ್ದೀರಾ? ಎಸ್, ವೈಟ್ ಟೈಲ್ಸ್ ವಿತ್ ಗೋಲ್ಡನ್ ಬಾರ್ಡರ್ನ ಹಾಕಿರುವಂಥದ್ದು. ಇಂಟೀರಿಯರ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸರ್. ಎಸ್ ಸರ್. ಈ ಹಾಲ್ ಎಷ್ಟು ದೊಡ್ಡದು ಬರುತ್ತೆ ನಮಗೆ? ಸರ್ ನಮಗೆ ಕ್ಲಿಯರ್ ಆಗಿ 14 by 16 ಸಿಗ್ತಾ ಇದೆ. 14ಕ್ಕೆ 16 ಅಡಿ ಪ್ರಾಪರ್ ಆಗಿ ಸಿಗ್ತಾ ಇದೆ. ಫ್ಲೋರಿಂಗ್ ಸರ್ ಇಲ್ಲಿ? ಸರ್ ಇದು ಸ್ಮಾರ್ಟ್ ಮಾರ್ಬಲ್ ಹಾಕಿರುವಂತದ್ದು 120 rupees ಹಾಕಿರುವಂತದ್ದು. ಕೆಳಗಡೆ ನೋಡಿದ್ವಲ್ಲ? ಎಸ್ ಸರ್, ಅದೇ ತರನ ಇದು? ಸೇಮ್ ಅದೇ ತರ ಸರ್. ಇದು ದಪ್ಪ 15 mm ಬರುತ್ತೆ. 15 mm ಥಿಕ್ನೆಸ್ ಬರುತ್ತೆ. ನಮಗೆ ಇಟಾಲಿಯನ್ ಮಾರ್ಬಲ್ ಫಿನಿಶ್ ಬರುತ್ತೆ. ಸೊ ಗ್ರನೈಟ್ ಕಿನ ರಿಚ್ ಲುಕ್, ವಿಟ್ರಿಫೈಡ್ ಟೈಲ್ಸ್ ಕಿನ ಸ್ಟ್ರಾಂಗ್ ಇರೋದ್ರಿಂದ ಇಟಾಲಿಯನ್ ಮಾರ್ಬಲ್ ನಾಚೋ ತರ ಸಿಗೋದ್ರಿಂದ ಇದನ್ನ ಹಾಕಿಸ್ಬೋದು. ನಿಮ್ಮ ಕಸ್ಟಮರ್ಸ್ ಎಲ್ಲ ಇವಾಗ ಇದನ್ನೇ ಜಾಸ್ತಿ? ಸರಿ, ನಮ್ಮ ಕಸ್ಟಮರ್ ಅಲ್ಲ ಸರ್, ಇವತ್ತು ಆಲ್ಮೋಸ್ಟ್ 100 ಜನದಲ್ಲಿ 90 ಜನ ಸ್ಮಾರ್ಟ್ ಮಾರ್ಬಲ್ಗೆ ಶಿಫ್ಟ್ ಆಗಿದೆ. ಟ್ರೆಂಡ್ ಆಗ್ತಾ ಇದೆ. ಟ್ರೆಂಡ್ ಆಗಿದೆ ಸರ್, ಆಲ್ರೆಡಿ ಟ್ರೆಂಡ್ ಆಗ್ತಾ ಇದೆ. ಸರ್ ಈ ಕಡೆ ಬಂದ್ರೆ? ಸರ್ ಈ ಕಡೆ ಬಂದ್ರೆ ನಮ್ಗೊಂದು ಓಪನ್ ಕಿಚನ್ ಸಿಗುತ್ತೆ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ. ಸೊ ಇದ್ರ ವಿಡ್ತ್ ಬಂದು ನಮ್ಗೆ 10 ಅಡಿಗೆ ಆಲ್ಮೋಸ್ಟ್ 10 ಅಡಿ ಕ್ಲಿಯರ್ ಸಿಗುತ್ತೆ. 10 by 10 ಕ್ಲಿಯರ್ ಆಗಿ ಸಿಗುತ್ತೆ. ಏನೇನಿದೆ ಇಲ್ಲಿ ಸರ್? ಇಲ್ಲಿ ನೋಡ್ಬೋದು ನೀವು, ಈ ಗ್ರನೈಟ್ ನಮ್ದೇ ಇರುತ್ತೆ, ಈ ಟೈಲ್ಸ್ ನಮ್ದೇ ಇರುತ್ತೆ, ಈ ಸಿಂಕ್ ನಮ್ದೇ ಇರುತ್ತೆ, ಟ್ಯಾಪ್ಸ್ ನಮ್ದೇ ಇರುತ್ತೆ. ಓಕೆ, ಕಂಪ್ಲೀಟ್ ಟೈಲ್ಸ್ ಹಾಕ್ಬಿಟ್ಟಿದ್ರೆ ಟೈಲ್ಸ್ ಹಾಕೊಟ್ಟಿರ್ತೀವಿ. ಆ ಟೈಲ್ಸ್ ಕೂಡ ಸರ್ ಸೆಲೆಕ್ಷನ್ ಚೆನ್ನಾಗಿರೋದ್ರಿಂದ ಅಪಿಯರೆನ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಕರೆಕ್ಟ್ ಸರ್ ಅದು. ಸರ್ ಇನ್ನು ಈ ಕಡೆ ಬಂದ್ರೆ ಯುಟಿಲಿಟಿ ಜಾಗ ಇದೆ. ಇಲ್ಲೂ ಕೂಡ ನಾವು 3.5 ಅಡಿಗೆ ಒಂದು 7 ಅಡಿ ಸಿಕ್ಕಿರುವಂಥದ್ದು. ಓಕೆ.
ಗ್ರಿಲ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಸರ್ ಇದೊಂದು ಸೇಫ್ಟಿ ಗ್ರಿಲ್ಲು ಕಸ್ಟಮರ್ದು ಇದು ಇರುತ್ತೆ. ಈ ಸಿಂಕು ಮತ್ತೆ ಟ್ಯಾಪ್ ಎಲ್ಲ ಸಿಂಕು ಟ್ಯಾಪು ನಾವೇ ಕೊಡ್ತೀವಿ ಸರ್. ನೀವು ಹಾಕೊಡಿ, ಗ್ರಾನೈಟ್ ಹಾಕಿ ಸಿಂಕು ಟ್ಯಾಪ್ ಹಾಕೊಟ್ಟಿದ್ದೀವಿ. ಎಸ್ ಸರ್. ಇದು ವಾಶ್ ಇದು ಇಲ್ಲ, ಇದು ನಾರ್ಮಲ್ ಸಾಲಿಡ್ ಸ್ಕಿನ್ ಡೋರ್ ಸರ್. ಇದು ಸಾಲಿಡ್ ಸ್ಕಿನ್ ಡೋರ್ ಇದು. ಎಸ್ ಸರ್. ಎರಡು ಸೇರಿಬಿಟ್ಟು 9,000 ರೂಪಾಯಿ ಖರ್ಚು ಬಂದಿರೋದು. ಅದು 9,000. ಎಸ್ ಸರ್. ಇಲ್ಲೊಂದು ವಾಶ್ ಬೇಸಿನ್ ಯೂನಿಟ್ ಮಾಡ್ಕೊಂಡಿದ್ದಾರೆ. ಇದು ಇಂಟೀರಿಯರ್ ಬಂದಿರೋಂಥದ್ದು. ಓಕೆ. ಇನ್ನು ಸ್ಟೇರ್ ಕೇಸ್ ಕೆಳಗಡೆ ಕೂಡ ಅವರು ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಂಟೀರಿಯರ್ ಅಲ್ಲೇ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಓಕೆ, ಚೆನ್ನಾಗಿದೆ ಸರ್. ಇಲ್ಲಿ ಇನ್ನೇ ಒಂದು ರೂಮ್ ಇದೆಯಲ್ಲ ಸರ್? ಎಸ್ ಸರ್. ಇನ್ನು ಈ ಕಡೆಯಿಂದ ಒಳಗಡೆ ಬಂದರೆ ಒಂದು ಗೆಸ್ಟ್ ಬೆಡ್ರೂಮ್ ಇದೆ. ಅದನ್ನ ನೋಡಿಕೊಂಡು ಮೇಲ್ಗಡೆ ಹೋಗೋಣ. ಎಸ್ ಸರ್. ರೂಮ್ ನೋಡ್ಬಿಡೋಣ ಇವಾಗ. ಎಸ್ ಸರ್, ಬನ್ನಿ. ಗೆಸ್ಟ್ ಬೆಡ್ರೂಮ್ ಥರ ಅಥವಾ ಪೇರೆಂಟ್ಸ್ ರೂಮ್ ಅಂತಾನು ನಾವು ಯೂಸ್ ಮಾಡ್ಬೋದು. ಈ ಡೋರು ಇದ್ರ ಕಾಸ್ಟ್ ಎಷ್ಟಾಯ್ತು ಸರ್? ಇದೆಲ್ಲ ಸೇರಿಸ್ಬಿಟ್ಟು 11,000ಕ್ಕೆ ಬಂದಿರೋವಂಥ. ಅರೌಂಡ್ 11,000 ವಿತ್ ವಾಸ್ಕಲ್ಲು, ಶಟರು, ಲಾಕ್ಸ್ ಎಲ್ಲ ಸೇರಿ. ಈ ರೂಮ್ನ ಸೈಜ್ ಏನು ಬರುತ್ತೆ ಸರ್? ಸರ್ ನಿಮ್ಗೆ ಇಲ್ಲಿ ಕ್ಲಿಯರ್ ಸಿಗೋದು 10x10 ಕ್ಲಿಯರ್ ಸಿಗುತ್ತೆ. ಇಲ್ಲೊಂದು ವಾಕಿನ್ ವಾರ್ಡ್ರೋಬ್ ತರ ಮಾಡಿರುವಂತದ್ದು. ಓ, ಇಲ್ಲಿ ವಾಕಿನ್ ವಾರ್ಡ್ರೋಬ್ ಮಾಡಿದ್ದೀರಾ? ಎಸ್ ಸರ್. ಇದ್ರ ಸೈಜ್ ಬೆಡ್ರೂಮ್ ಆಗಿರೋದ್ರಿಂದ ಇದು ಮಾಡಿಲ್ಲ. ಇದು 3.5 ಅಡಿಗೆ 6 ಅಡಿ ಲೆಫ್ಟ್ ಸಿಗುತ್ತೆ. ಅಲ್ಲಿ ಸಜ್ಜಾಗಿ ಮೇಲ್ಗಡೆ ಇಟ್ಕೊಟ್ಟಿರೋದು ಲಾಫ್ಟ್. ಓಕೆ. ವಾಶ್ರೂಮ್ ಸೈಜ್ ಸರ್ ಇಲ್ಲಿ? ಸರ್ ಇದು ನಮ್ಗೆ 5ಕ್ಕೆ 7.5 ಅಡಿ ಸಿಗ್ತಾ ಇದೆ. ದೊಡ್ಡದು ಬಂತಲ್ವಾ ಇಲ್ಲಿ? ಎಸ್ ಸರ್, ದೊಡ್ಡದಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ ಸರ್. ಇಲ್ಲಿ ಫಿಟ್ಟಿಂಗ್ಸ್ ಮತ್ತೆ ಜಾಗ್ವಾರ್ ಬ್ರ್ಯಾಂಡ್ ಯೂಸ್ ಮಾಡಿರುವಂತದ್ದು. ಸ್ಯಾನಿಟರಿ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರು. ಕಮೋಡು ಮತ್ತೆ ವಾಶ್ ಬೇಸಿನ್ ಬಂದು ಪ್ಯಾರಿವೇರ್ ತಗೊಂಡಿದ್ದೀರಾ. ರೂಪ್ ಲೆವೆಲ್ ಅವರಿಗೆ ಟೈಲ್ಸ್ ಹಾಕಿರುವಂಥದ್ದು. ಆ ಟೈಲ್ಗಳು ಕೂಡ 55 ರೂಪಾಯಿ. ಎಸ್ ಸರ್. ಬನ್ನಿ ಹೇಳಿ. ಇಲ್ಲಿ ಸರ್ ಇಲ್ಲಿ 3 ಅಡಿ ವಿಡ್ತ್ ಬಂದಿರುವಂತದ್ದು. ಸೊ ನಾವು ಇಲ್ಲಿ ಕೂಡ ಲಪೋತ್ರ ಟೈಲ್ಸ್ ನ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಓಕೆ. SS ರಿಲಿಂಗ್ ವಿತ್ ಗ್ಲಾಸ್ ನ ಹಾಕಿರುವಂತದ್ದು. ಏನ್ 2 ಸ್ಟೇರ್ ಕೇಸ್ ವಿಡ್ತ್ ಮಧ್ಯೆ ಇದೆ. ಮೇಲ್ಗಡೆ ನಾವು ಡಬಲ್ ಹೈಟ್ ಕೊಟ್ಟಿದ್ದೀವಿ. ಓಕೆ. ಡಬಲ್ ಹೈಟ್ ವಿತ್ ಶಾಂಡ್ಲಿಯರ್. ಸೊ 2 ಓಪನಿಂಗ್ ಇದೆ. ಸ್ಕೈ ವ್ಯೂ. ಎಸ್ ಸರ್. 2 ಕೊಟ್ಟಿದ್ದೀರಾ ಅಲ್ಲಿ? ಹಾಂ ಸರ್. ಅದೇನು 2 ಸರ್ ಏನಂದ್ರೆ ತುಂಬಾ ಹೀಟ್ ಬರೋದು ಬೇಡ, ತುಂಬಾ ಇದು ಬರೋದು ಬೇಡ, ನಮ್ಗೆ ಶಾಂಡ್ಲಿಯರ್ ಹಾಕಕ್ಕೆ ಜಾಗ ಬೇಕು ಅಂದ್ರು. ಮೇಲ್ಗಡೆ ಹೋದಾಗ ಅದು ಕ್ಲಿಯರ್ ಆಗಿ ವಿಷನ್ ಸಿಗುತ್ತೆ. ಅಂಡ್ ಈ ಸ್ಟೆಪ್ಸ್ ಅಲ್ಲಿ ಸ್ಯಾಂಡ್ವಿಚ್ ಇದು ಹೌದು. ಚೆನ್ನಾಗಿ ಬಂದಿದೆ ಸರ್ ಇದು. ಎಸ್. ಸ್ವಲ್ಪ ಕಾಸ್ಟ್ ಆಗುತ್ತಲ್ವಾ ಸ್ಯಾಂಡ್ವಿಚ್ ಮಾಡಬೇಕು? ಹೌದು ಸರ್. ಇಲ್ಲೇ ಸೈಟಲ್ಲೇ ಪೇ ಮಾಡಿ ಮಾಡಿಸ್ಕೊಂಡಿರ್ತಾರೆ ಕೆಲವೊಂದಿಷ್ಟು ಐಟಮ್ಗಳನ್ನ. ಇಲ್ಲಿ ಮೇಲ್ ಬಂದಾಗ ಫ್ಲೋರಿಂಗ್ ಬಂದ್ರೆ ಇಲ್ಲಿ ಕೆಳಗಡೆ ಏನ್ ಮಾರ್ಬಲ್, ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿದ್ವಿ, ಅದೇ ಸ್ಮಾರ್ಟ್ ಮಾರ್ಬಲ್ ನೇ ಯೂಸ್ ಮಾಡಿರುವಂತ. ಓಕೆ. ಈ ಸ್ಮಾರ್ಟ್ ಮಾರ್ಬಲ್ ಲೈಫ್ ಚೆನ್ನಾಗಿ ಬರುತ್ತೆ ಸರ್? ಸರ್ ಒಂದು 30-35 ವರ್ಷದವರೆಗೂ ಈಗ ಸದ್ಯದ ಮೂಮೆಂಟ್ಗೆ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಓಕೆ. ಸೊ ಇದು ಲಿವಿಂಗ್ ಏರಿಯಾನಾ ಸರ್? ಎಸ್ ಸರ್. ಇದು ಫ್ಯಾಮಿಲಿ ಲಾಂಚ್ ತರ. ಏನೋ ಫಂಕ್ಷನ್ ಆಗಲಿ ಏನೇ ಮಾಡಲಿ. ಸೊ ಆಲ್ಮೋಸ್ಟ್ ಆಲ್ ನಮಗೆ ಇಲ್ಲಿ 12 ಫೀಟ್ ಬೈ 15 ಫೀಟ್ ಸಿಗ್ತಾ ಇದೆ. ಓಕೆ. ಒಂದು 2ನೇ ಹಾಲ್ ಇದ್ದಂಗೆ ಇದೆ. 2ನೇ ಹಾಲ್ ಸರ್. ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲ ಆದಾಗ ಯೂಸ್ ಮಾಡಕ್ಕೆ. ಅದಕ್ಕೆ ಇಲ್ಲಿ ಟಿವಿ ರೂಮ್ ಹಾಕಿರೋದು ಒಳ್ಳೇದಾಯ್ತು ಬಿಡಿ ಸರ್. ಸೊ ಪ್ಲಸ್ ಏನಾಗಿದೆ, ಇದಕ್ಕೊಂದು ಬಾಲ್ಕನಿ ಸಿಗ್ತಾ ಇದೆ. ಇದೊಂದು ಅಡ್ವಾಂಟೇಜ್. ಇದು ನಿಮ್ದೇನಾ? ಎಸ್ ಸರ್. ಕೈಟ್ಸ್ ಸರ್ ಇದು. ಸ್ಟ್ರಾಂಗ್ ಇರುತ್ತೆ ಸರ್ ದೊಡ್ಡದು ಹಾಕಿದ್ರು? ಸರ್ ಇದೇನಾಗುತ್ತೆ, 3 ಟ್ರ್ಯಾಕ್ ಯೂಸ್ ಮಾಡ್ತೀವಿ. 4.5 ಫೀಟ್ ವರ್ಗೂ 2.5 ಇರುತ್ತೆ. ಸೊ ವಿಡ್ತ್ ಡೆಪ್ತ್ ಜಾಸ್ತಿ ಆದಂಗೆ ನಾವು ಮ್ಯಾಂಡೇಟರಿ 3 ಟ್ರ್ಯಾಕ್ ಹೋಗ್ತೀರಾ? ಎಸ್. ಇಲ್ಲಿ ಬಾಲ್ಕನಿ ಬಂದ್ರೆ ಇಲ್ಲಿ ಬಾಲ್ಕನಿ ಬಂದ್ರೆ ಇಲ್ಲಿ ವುಡನ್ ಕೈಂಡ್ ಆಫ್ ಟೈಲ್ ಹಾಕಿರುವಂತದ್ದು. ಸೊ ನಾವು ಅಲ್ಲಿ ಎಲಿವೇಶನ್ ಅಲ್ಲಿ ನೋಡಿದ್ವಲ್ಲ, ಸೇಮ್ ಅದೇ ತರ ಇಲ್ಲಿ ಫಿನಿಶಿಂಗ್ ನ ಕೊಟ್ಟಿರುವಂತದ್ದು. ಬ್ರಿಕ್ ಫಿನಿಶಿಂಗ್ ಕೊಟ್ಟಿದ್ದೀರಾ? ಎಸ್. ಬ್ರಿಕ್ ಫಿನಿಶಿಂಗ್ ಪ್ಲಾಸ್ಟಿಂಗ್ ಅಲ್ಲಿ ಮಾಡಿರುವಂತದ್ದು. ಮೇಲ್ಗಡೆ ಪರ್ಗೋಲ ತರ ಮಾಡ್ಬಿಟ್ಟು ಸ್ಲಾಬ್ ನೇ ಗ್ಲಾಸ್ ಹಾಕಿರುವಂತದ್ದು. ಗ್ಲಾಸ್ ಇದೆ ಅಲ್ಲಿ? ಎಸ್ ಸರ್. ಟಫನ್ ಗ್ಲಾಸ್. ಓಕೆ. ಈ ವಾಲ್ಗೆ ಸರ್, ಈ ವಾಲ್ಗೆ ಇದು ಡೆಕೋರೇಟಿವ್ ಟೈಲು. ಇದು 65 ರೂಪಾಯಿ ಟೈಲ್ನ ಪೂರ್ತಿ ವಾಲ್ಗೆ ಹಾಕಿರುವಂಥದ್ದು. ಇದು ನ್ಯಾಚುರಲ್ ಸ್ಟೋನ್ ಅಲ್ವಾ? ಇದು ನ್ಯಾಚುರಲ್ ಸ್ಟೋನ್. ಆ ಥರನೇ ಫಿನಿಶಿಂಗ್ ಇದೆ. ಆ ಥರ ಫಿನಿಶ್ ಇರುವಂಥದ್ದು, ಮ್ಯಾಟ್ ಫಿನಿಶ್ ಇರುವಂಥದ್ದು. ಚೆನ್ನಾಗಿದೆ ಸರ್. ಇದು ಟಫನ್ ಗ್ಲಾಸ್ ಅಲ್ವಾ ಸರ್? ಎಸ್, 100% ಟಫನ್ ಗ್ಲಾಸೇ ಬರುತ್ತೆ. ಸೊ SS ರೇಲಿಂಗ್ ವಿತ್ ಟಫನ್ ಗ್ಲಾಸ್ ಬಂದಿರುವಂಥದ್ದು. ಈ ವಿಂಡೋ ಎಕ್ಸ್ಪ್ಲೇನ್ ಮಾಡಿ ಸ್ವಲ್ಪ. ಸರ್ ಇದು ಕಾರ್ನರ್ ವಿಂಡೋ. ಲಕ್ಕಿಲಿ ಇಲ್ಲಿ ನಮ್ಗೆ ಏನಂದ್ರೆ ಪಿಲ್ಲರ್ ಬಂದಿಲ್ಲ ಅನ್ನೋ ಜಾಗದಲ್ಲಿ ಇದನ್ನ ನಾವು ಕಾರ್ನರ್ ವಿಂಡೋ ತರ ಯೂಸ್ ಮಾಡ್ತೀವಿ. ಎಕ್ಸಿಕ್ಯೂಟ್ ಮಾಡಬಹುದು. ಇದನ್ನ 2 ಸೈಡ್ ನಮ್ಗೆ ಗಾಳಿ ಬರುತ್ತೆ. ಅದಕ್ಕೆ ಜಾಗ ಅಲ್ಲ ಸರ್ ಅಲ್ಲಿ? ಸರಿ, ಇಲ್ಲ ಸರ್. ಎಲ್ಲ ಪೂರ್ತಿ ಸೀಲೆಂಟ್ ಹಾಕ್ಬಿಟ್ಟು ಪ್ಯಾಕಿಂಗ್ ಆಗಿರುತ್ತೆ. ಏನ್ ತೊಂದ್ರೆ ಇಲ್ಲ. ಮಕ್ಕಳೆಲ್ಲ ಬಂದ ಜಪ್ಪಿ ಮಾಡಿದ್ರು ಏನ್ ತೊಂದ್ರೆ ಇಲ್ಲ? ಏನ್ ತೊಂದ್ರೆ ಇಲ್ಲ ಸರ್. ಏನಾಗುತ್ತೆ, ಒಳಗಡೆಯಿಂದ ಕರ್ಟನ್ಸ್ ಬರುತ್ತೆ. ಸೊ ಆಚೆ ಕಡೆಯಿಂದ ಏನು ತೊಂದ್ರೆ ಅಂತ. ಈ ತರ ವುಡ್ ಅಲ್ಲಿ ಮಾತ್ರ ಮಾಡಬಹುದು? UPVC ಮಾಡಬಹುದು? UPVC ಮಾಡಬಹುದು ಸರ್. UPVC ಮಾಡಬಹುದು. ಬಟ್ ಏನಂದ್ರೆ ಇಲ್ಲೊಂದು ಸೆಕ್ಷನ್ ಬರುತ್ತೆ. ಓಕೆ. ಗ್ರಿಪ್ಪರ್ 2 ಸೈಡ್. ಆ ಉದ್ದೇಶಕ್ಕೆ ಇಲ್ಲೊಂದು ಗ್ರಿಪ್ಪರ್ ಬರುತ್ತೆ. ಎಸ್ ಸರ್. ಓಕೆ. ಪರ್ಗೋಲ ಚೆನ್ನಾಗಿದೆ ಸರ್. ಎಸ್ ಸರ್. ಬನ್ನಿ ಸರ್. ಒಳಗಡೆ 2 ಬೆಡ್ರೂಮ್ ಬರುತ್ತೆ ಇಲ್ಲಿ. ಸ್ವಲ್ಪ ಒಂದು ಕಿಡ್ಸ್ ಬೆಡ್ರೂಮ್ ಇದೆ, ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಓಕೆ. ಇನ್ನು ಕಿಡ್ಸ್ ಬೆಡ್ರೂಮ್ ನೀವು ಇಲ್ಲಿ ಎಂಟ್ರಿ ಆದ್ರೆ ಒಂದು ಸ್ಟೆಪ್ ಮಾಡ್ಬಿಟ್ಟು ಅವ್ರಿಗೆ ಕಾಟನ್ ಹಾಕಿಲ್ಲ. ಓ, ಹೈಟ್ ಇದೆಯಲ್ಲ ಮಾಡಿರುವಂತದ್ದು. ಪ್ಲೈವುಡ್ ಅಲ್ಲೇ ಮಾಡಿರುವಂತದ್ದು. ಸೊ ಬಿದ್ರು ಏನೋ ಆಗೋದು ಬೇಡ ಅನ್ನೋ ಉದ್ದೇಶಕ್ಕೆ ಪ್ಲೈವುಡ್ ಅಲ್ಲೇ ಮಾಡಿ ಪೇಂಟಿಂಗ್ ಎಲ್ಲ ಒಂದ್ ಸ್ವಲ್ಪ ಇದು ಮಾಡಿಸ್ಕೊಂಡಿರೋದು. ಅದು ಇಂಟೀರಿಯರ್ ಮಾಡಿರೋದಲ್ಲ? ಎಸ್ ಸರ್. ಇದು ಇಂಟೀರಿಯರ್. ನೀವು ಕಾಮನ್ ಪೇಂಟಿಂಗ್ ಕೊಟ್ಟಿರ್ತೀವಿ. ಆ ಜಾಗದಲ್ಲಿ ಏನಾಗುತ್ತೆ, ಇದು ಇಂಟೀರಿಯರ್ ಮಾಡಿಸ್ಕೊಂಡು. ಈ ವಾಲ್ ಏನ್ ಸರ್ ಎಂಟೈರ್ ಆಗಿ ವಿಂಡೋಸೇ ಬಂದ್ಬಿಟ್ಟಿದೆ ಅಲ್ವಾ ಕಂಪ್ಲೀಟ್ ಆಗಿ? ಏನಾಗುತ್ತೆ, ಪ್ರಾಪರ್ ಆಗಿ ವೆಂಟಿಲೇಷನ್ ಹೇಳಿದ್ನಲ್ಲ, ಕಸ್ಟಮರ್ ಆಪ್ಷನ್ ಮೇಲ್ಗಡೆನೂ ಹೋಗುತ್ತೆ. ಗಾಳಿ ಬೆಳಕು ಎಷ್ಟಿರುತ್ತೆ ಅಷ್ಟು ಬಿಲ್ಡಿಂಗಿಗೆ ಲೈಫ್ ಚೆನ್ನಾಗಿರುತ್ತೆ. ಆ ಉದ್ದೇಶಕ್ಕೆ ಎಷ್ಟು ಗಾಳಿ ಬೆಳಕು ಬರುತ್ತೆ ಅಷ್ಟು ಕೊಟ್ಟರು ತೊಂದರೆ ಏನಿಲ್ಲ ಅಲ್ಲ. ಬಟ್ ಇಷ್ಟು ದೊಡ್ಡ ಓಪನಿಂಗ್ ಕೊಟ್ಟಿದ್ದೀರಲ್ಲ,
ನಿಮ್ಗೆ ಸ್ಟ್ರಕ್ಚರ್ ಏನು ತೊಂದರೆ ಆಗಲ್ವಾ ಅಂತ? ಸರಿ, ಇಲ್ಲ, ನಾವು ಸ್ಟ್ರಕ್ಚರ್ ಫಸ್ಟ್ ಪಿಲ್ಲರ್ಸ್ ಬಂದ ಮೇಲೆ ಡೋರ್ಸ್ ಅಂಡ್ ವಿಂಡೋಸ್ ಡೀಟೇಲ್ಸ್ ಅಂತ ಬರುತ್ತೆ. ಅದ್ರೊಳಗಡೆ ವಾಲ್ ಬರೋ ಜಾಗದಲ್ಲಿ ವಿಂಡೋಸ್ ನ ಮಾಡಿಸ್ಕೋಬಹುದು. ತೊಂದರೆ ಇಲ್ಲ ಅಂತೀರಾ? ಇದು ಏನ್ ತೊಂದರೆ ಇಲ್ಲ. ಈ ಮಧ್ಯದಲ್ಲಿ ನಿಮಗೆ ಗೋಡೆ ಬಂದಿರೋದ್ರಿಂದ ಅದು ಹೋಲ್ಡ್ ಅಪ್ ಆಗುತ್ತೆ, ಸ್ಟಡಿ ಟೇಬಲ್ ತರ ಮಾಡ್ಕೊಂಡಿದ್ದಾರೆ. ಓಕೆ ಓಕೆ ಓಕೆ, ಚೆನ್ನಾಗಿ ಮಾಡಿದ್ದಾರೆ ಸರ್, ಇಂಟೀರಿಯರ್ ಚೆನ್ನಾಗಿದೆ. ಎಸ್ ಸರ್ ನೆಕ್ಸ್ಟ್ ಮುಂದೆ ಹೋದ್ರೆ ಸರ್, ಇನ್ನು ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಇದೆ ಈ ಕಿಡ್ಸ್ ಬೆಡ್ರೂಮ್ಗೆಲ್ಲ ಯೂಸ್ ಮಾಡಕ್ಕೆ. ಇವ್ರಿಗೆ ಮಾಸ್ಟರ್ ಅಟ್ಯಾಚ್ ಇಲ್ಲ. ಸೊ ಇದು ಕೂಡ ನಮಗೆ 7x5 ಕ್ಲಿಯರ್ ಸಿಗ್ತದೆ. 7x5. ಎಸ್ ಓಕೆ, ಚೆನ್ನಾಗಿದೆ ಬಿಡಿ ಸರ್ ಇದು. ಸೊ ಇಲ್ಲೊಂದು ವ್ಯಾನಿಟಿ ಹಾಕ್ಬಿಟ್ಟಿದೆ ಅಲ್ವಾ ನೋಡಿ ವೀಕ್ಷಕರೇ, ಚಿಕ್ಕದಾಗ ಒಂದು ಲೂವರ್ಸ್ ಹಾಕೊಂಡ್ಬಿಟ್ಟಿದ್ದಾರೆ, ಚೆನ್ನಾಗಿ ಕಾಣಿಸುತ್ತೆ ಅದು. ಓಕೆ, ಈ ಕಡೆ ಬಂದರೆ ಇಲ್ಲಿ ಬಂದರೆ ಪ್ರಾಪರ್ ಮಾಸ್ಟರ್ ಬೆಡ್ರೂಮ್ ಅಂತ ನೋಡಿ. ಬೆಡ್ರೂಮ್ ಸೈಜ್ ಸರ್, ಮಾಸ್ಟರ್ ಬೆಡ್ರೂಮ್ ಸರ್ ಇದು ನಮಗೆ 14x14 ಕ್ಲಿಯರ್ ಸಿಗ್ತಾ ಇದೆ. 14x14 ಇದು. ಎಸ್ ಸರ್, ಸೇಮ್ ಸ್ಮಾರ್ಟ್ ಮಾರ್ಬಲ್ ಕಂಟಿನ್ಯೂ ಸರ್. ಇಲ್ಲಿ 2x4 ವಿಟ್ರಿಫೈಡ್ ಟೈಲ್ಸ್ ಹಾಕಿರುವಂಥದ್ದು. 2x4 ಚೆನ್ನಾಗಿದೆ ಸರ್, ಮ್ಯಾಚ್ ಆಗುತ್ತೆ ನೋಡಿ. ಎಸ್ ಸರ್, ಕಾಂಬಿನೇಷನ್ ಅಲ್ಲಿ ಮಾಡಿರೋ ಕಾಂಬಿನೇಷನ್ ಚೆನ್ನಾಗಿದೆ. ಜಾಸ್ತಿ ಹೋಗ್ಬಾರ್ದು, ನಮ್ಗೆ ಬಜೆಟ್ ಅಲ್ಲಿ ವರ್ಕೌಟ್ ಆಗ್ಬೇಕು ಅನ್ನೋ ಉದ್ದೇಶ. ಈ ರೂಮ್ ಸರ್, ಈ ರೂಮ್ ಅಲ್ಲಿ ಏನೇನಿದೆ ಸರ್? ಇದು ಮಾಸ್ಟರ್ ಬೆಡ್ರೂಮ್ ಸರ್. ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಒಂದು ಸ್ಟಡಿ ಟೇಬಲ್ ತರ ಇದು ಮಾಡ್ಕೊಂಡಿದ್ದಾರೆ ಇಂಟೀರಿಯರ್ಲಿ. ಇಲ್ಲೂ ಕೂಡ ವಾಕಿನ್ ವಾರ್ಡ್ರೋಬ್ ಕೊಟ್ಟಿದ್ದೀವಿ. ಇದೇನಂದ್ರೆ ನಮ್ಗೆ ಆಲ್ಮೋಸ್ಟ್ ಆಲ್ 8 ಕಾರ್ ಸಿಗ್ತಾ ಇದೆ. 8x6 ಪ್ರಾಪರ್ ಆಗಿ ಸಿಗ್ತಾ ಇದೆ. ಫ್ಲೋರಿಂಗ್ ಅಲ್ಲಿ ಸರ್ ಸರ್ ಇದು ವುಡನ್ ಕೈಂಡ್ ಆಫ್ ಫ್ಲೋರಿಂಗ್ ಸರ್. ಇದು ಚೆನ್ನಾಗಿದೆ ಬಿಡಿ ಸರ್, ಇದು ಇಂಟೀರಿಯರ್ ಮಾಡಿಸ್ಕೊಂಡಿರುವಂಥದ್ದು. ಇದು ಕೂಡ ಸ್ವಲ್ಪ ದೊಡ್ಡದಾಗಿ ಬಂದಿದೆ. ಸೈಜು ಕೆಳಗಡೆ ಕೊಟ್ವಲ್ಲ, 7.5x5.5 ದೊಡ್ಡದಿದೆ ಸರ್ ಇದು. ಎಸ್ ಸರ್. ಓಕೆ, ಸೊ 30-40 ಸೆಟ್ ಅಲ್ಲಿ 3 BHK ಮಾಡಿದ್ರೆ ಸ್ಪೇಸಿಯಸ್ ಆಗಿ ಬರುತ್ತೆ ಸರ್. ಡೂಪ್ಲೆಕ್ಸ್ ಹೋಗ್ಬೇಕು ಇಲ್ಲ, ನಾರ್ಮಲ್ ಆಗಿ 2 BHK ಮಾಡ್ಕೊಂಡ್ರೆ ಒಳ್ಳೇದಂತ ಹೇಳ್ತೀರಾ ಸರ್? ತಿರ್ಗಾ ಇನ್ನು ಟೆರೆಸ್ ಫ್ಲೋರ್ಗೆ ಎಂಟ್ರಿ ಆಗಬೇಕಾದ್ರೆ ನಾವು ಆವಾಗಲೇ ಡಿಸ್ಕಷನ್ ಮಾಡ್ದಂಗೆ ಒಂದು ಶಾಂಡ್ಲಿಯರ್ ಜೊತೆಗೆ 2 ಲೈಟಿಂಗ್ ಪಾಯಿಂಟ್ ಬಂದಿರುವಂಥದ್ದು. ಓಕೆ, ಸ್ಕೈ ವ್ಯೂ 2 ಕೊಟ್ಟಿದ್ದೀರಾ? ಎಸ್ ಸರ್. ಓಕೆ, ಇನ್ನು ಇಲ್ಲೊಂದು ಚಿಕ್ಕದಾಗಿ ಸ್ಟೋರ್ ರೂಮ್ ಮಾಡ್ಕೊಂಡಿದ್ದಾರೆ. ಏನಂದ್ರೆ ಮೇಲೆ ಟೆರೆಸ್ ಮೇಲೆ ಏನು ಹೆಡ್ ರೂಮ್ ಇಡ್ತೀವಲ್ಲ ಆ ಉದ್ದೇಶಕ್ಕೆ ಅಂತ ಅದನ್ನೇ ಯೂಸ್ ಮಾಡ್ಕೊಂಡು. ಎಸ್ ಸರ್. ಇಲ್ಲಿ ಡಬಲ್ ಡೋರ್ ಇದು ಸರ್. ಇದೇನಾಗುತ್ತೆ, ಇದು ಓನರ್ ಸ್ಕೋಪ್ ಅಲ್ಲಿ ಇರುತ್ತೆ, ಇದು ನಮ್ಮ ಸ್ಕೋಪ್ ಅಲ್ಲಿ ಬಂದಿರುತ್ತೆ. ಸೊ ನಾಳೆ ಸೇಫ್ಟಿ ಪರ್ಪಸ್ ಅಂತ ಹೇಳಿ ಸೇಫ್ಟಿ ಡೋರ್ ನ ಓನರ್ ಹಾಕಿಸ್ಕೊತಾರೆ. ಓಕೆ, ಟೆರೆಸ್ ಬಂದ್ರೆ ಇದೇನು ಬ್ಲೂ ಕಲರ್ ಸರ್? ಇದು ಟೆರೆಸ್ ಡ್ಯಾಮ್ ಪ್ರೂಫ್ ಗಾರ್ಡ್ ಪೇಂಟ್ ಮಾಡಿರುವಂತ ಹೇಳಿದ್ರಲ್ಲ ಲಾಸ್ಟ್ ಟೈಮ್. ಎಸ್ ಸರ್, ಎಸ್ ಸರ್. ಓಕೆ ಓಕೆ ಓಕೆ. ಸೊ ನಮ್ಗೆ ಏನಾಗುತ್ತೆ, ವಾಟರ್ ಪ್ರೂಫಿಂಗ್ ಆಗಿರುತ್ತೆ, ಅದ್ರ ಮೇಲ್ಗಳು ಕೂಡ ಒಂದು ಕೋಟಿಂಗ್ ಲೇಯರ್ ಇದ್ದಂಗೆ. ಸೊ ಒಂದು 10 ವರ್ಷದವರೆಗೂ ತಲೆನೋವು ಇರಲ್ಲ. ಓಕೆ, ಈ ಕಡೆ ಏನೇನು ಮಾಡ್ಬಿಟ್ಟಿದ್ದೀರಾ ಇಲ್ಲಿ? ಸರ್ ಏನಿಲ್ಲ, ನಮ್ಮ ಕಡೆಯಿಂದ ಬಟ್ಟೆ ಒಗೆಯೋ ಕಲ್ಲು ಕೊಟ್ಟಿರ್ತೀವಿ. ಇಲ್ಲಿ ಉಳಿದಿರೋ ಮಟೀರಿಯಲ್ ಕಸ್ಟಮರ್ಗಳು ಕೇಳಿದ್ರೆ ಈ ತರ ಕುತ್ಕೊಳ್ಳೋಕೆಲ್ಲ ಮಾಡ್ಕೊಟ್ಟಿದ್ದೀರಾ. ಅಲ್ಲಿ ಮಿಕ್ಕಿರೋ ಟೈಲ್ಸ್ನ ಎಲ್ಲ ವಾಲ್ಗೆ ಹಾಕೊಟ್ಟಿರುವಂಥದ್ದು. ನಾವು ಬಟ್ಟೆಗೆ ಏನು ನಮ್ದು ಯು ಶೇಪಲ್ಲಿ ಬಂದಿದೆಲ್ಲ, ಸೊ ಈ ಆ್ಯಂಗಲ್ ಕೂಡ ನಮ್ಮ ಸ್ಕೋಪಲ್ಲೇ ಬಂದಿರುತ್ತೆ. ಎಸ್. ಓಕೆ, ಸೊ ಇಲ್ಲಿಂದ ಮೇಲೆ ಹೋಗ್ಬೋದಾ? ಎಸ್ ಸರ್. ಇದು ನಿಮ್ದು ಸ್ಟ್ಯಾಂಡರ್ಡ್ ಏಣಿ ಅಲ್ಲ ಸರ್? ಈ ಥರ ಕೊಡೋದು ನೀವು? ಸ್ಟ್ಯಾಂಡರ್ಡ್ ನಮ್ಮ ಸ್ಕೋಪಲ್ಲೇ ಬಂದಿರುವಂಥದ್ದು. ಬನ್ನಿ ಸರ್, ಮೇಲೆ ಹೋಗ್ಬೋಣ. ಎಸ್ ಸರ್. ಟಾಪಲ್ಲಿ ಇದ್ದೀವಿ. ಎಸ್ ಸರ್. ನಿಮ್ಮ ಕಡೆಯಿಂದ ಏನೇನು ಮಾಡಿದ್ದೀರಾ ಇಲ್ಲಿ? ಸರ್ ಇದು ನೀವು ನೋಡ್ಬೋದು, ಗ್ಲಾಸ್ ಎಲ್ಲ ಟಫನ್ ಗ್ಲಾಸ್ ಹಾಕೊಡೋದು ನಮ್ಮ ಸ್ಕೋಪಲ್ಲೇ. 2 ಬೇರೆ ಬೇರೆ ಪೀಸ್ ಅಲ್ವಾ ಇದು? ಎಸ್ ಸರ್. ಓಕೆ, ಇನ್ನು ಎಲ್ಲ ಪ್ಲಂಬಿಂಗ್ ಲೈನ್ಸ್ ನಮ್ಮದೇ ಬಂದಿರುತ್ತೆ. ಸೋಲಾರ್ ಮಾತ್ರ ಓನರ್ ಸ್ಕೋಪ್ ಇರುತ್ತೆ. ಸೋಲಾರ್ ತಂದು ಕೊಟ್ಟರೆ ಅದು ಇನ್ಸ್ಟಾಲ್ ಆಗುತ್ತೆ. ಇನ್ನು ಇದು ಸೋಲಾರ್ಗೆ ಅಂತ ಟ್ಯಾಂಕರು, ಇದು ಟ್ರಿಪಲ್ ಲೇಯರ್ದು ವೈಟ್ ಕಲರ್ದು 2000 ಲೀಟರ್ ಟ್ಯಾಂಕ್ ನಮ್ಮದೇ. ನೀವು 2000 ಹಾಕೊಟ್ಟಿದ್ದೀರಾ? ಎಸ್ ಸರ್. ಬಟ್ ಇವ್ರು ಸಾಫ್ಟ್ನರ್ ಹಾಕಿಸ್ಕೊಂಡಿದ್ರೆ ಅದು ಓನರ್ ಸ್ಕೋಪಲ್ಲಿ ಇರುತ್ತೆ. ಸ್ವಲ್ಪ ಟೆಕ್ನಿಕಲ್ ಹೇಳಿ ಸರ್, ಯಾವ ಸಿಮೆಂಟ್? ಇಲ್ಲೂ ಕೂಡ ನಾವು SK ಬ್ರ್ಯಾಂಡ್ದೇ ಸ್ಟೀಲ್ನ ಯೂಸ್ ಮಾಡಿರೋವಂಥದ್ದು. ಸರಿ. ಬಿರ್ಲಾ ಸೂಪರು ಮತ್ತು ಅಲ್ಟ್ರಾಟೆಕ್ದೇ ಸಿಮೆಂಟ್ ಯೂಸ್ ಮಾಡಿರೋದು. ಆಶೀರ್ವಾದ್ ಸುಪ್ರೀಂ ಬ್ರ್ಯಾಂಡ್ದೇ ಪೈಪ್ಗಳು ಬರುತ್ತೆ. ಓಕೆ, ಲೆಗ್ ಗ್ರೈಂಡೇ ಸ್ವಿಚಸ್ ಬಂದಿದೆ. ಫಿನೋಲೆಕ್ಸ್ ವೈರ್ ಬಂದಿದೆ, ಒರಿಜಿನಲ್ ಫಿನೋಲೆಕ್ಸ್ ವೈರು. ಇನ್ನು ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಬಂದು ಜಾಗ್ವಾರು ಮತ್ತು ಪ್ಯಾರಿವೇರ್ ಕಾಂಬಿನೇಷನ್ ತೊಗೊಂಡಿರುವಂಥದ್ದು. ಸರಿ. ಸ್ಮಾರ್ಟ್ ಮಾರ್ಬಲ್ ಅಂತ ಹೇಳ್ಬೋದು. ಇನ್ನು ವುಡನ್ ವಿಂಡೋಸ್ನ ಯೂಸ್ ಮಾಡಿರುವಂಥದ್ದು. ಎಲ್ಲಿ ಬೇಕು ಅಲ್ಲಿ UPVC, ಎಲ್ಲಿ ಫ್ರಂಟ್ ಎಲಿವೇಶನ್ ಬರುತ್ತೆ ಅಲ್ಲಿ ವುಡನ್ ವಿಂಡೋಸ್ ಕಾಂಬಿನೇಷನ್ ಎಲ್ಲ ಮಾಡಿರುವಂಥದ್ದು. ದೀಸ್ ಆರ್ ದ ಕಾಂಬಿನೇಷನ್. ಎಸ್ ಸರ್. ಥ್ಯಾಂಕ್ ಯು ಸರ್.